ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೇಳಕ್ಕೆ ಹೊರಟಿರೋದು ಕಥೆ ಅಂದರೆ ಒಂದು ಸಣ್ಣ ನೀತಿ ಕಥೆ ಹೇಳ್ತಿದ್ದೀನಿ. ಏನಂದರೆ, ಜನ ನೀವೇನೇ ಮಾಡಿದ್ರು ಕಮೆಂಟ್ ಮಾಡ್ತಾರೆ, ಮಾತಾಡ್ತಾನೆ ಇರ್ತಾರೆ. ಹಾಗಾಗಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾರೆ, ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ಅದು ಮಾಡ್ತಾ ಹೋಗಬೇಕು. ಇದಕ್ಕೊಂದು ಸಣ್ಣ ಕಥೆ ಹೇಳ್ತೀನಿ. ಒಂದು ಊರಲ್ಲಿ ಒಬ್ಬ ಅಪ್ಪ ಮಗ ಇರ್ತಾರೆ. ಅವನೊಂದು ಕುದುರೆ ಸಾಕಿರ್ತಾನೆ. ಆ ಕುದುರೆ ಚೆನ್ನಾಗಿರುತ್ತೆ, ಅವನು ಏನೇ ಕೆಲಸ ಮಾಡ್ತಾ ಇರ್ತಾನೆ. ಕುದುರೆ ತುಂಬ ಚೆನ್ನಾಗಿ ಸಾಕೊಂಡಿರ್ತಾನೆ. ಕುದುರೆ ಆರೋಗ್ಯವಾಗಿರುತ್ತೆ. ಆದರೆ ಒಂದು ದಿವಸ ಏನಾಗುತ್ತೆ, ಕುದುರೆ ಇದ್ದಕ್ಕಿದ್ದು ಜನ ಎಲ್ಲ ಬಂದು ಬೈತಾರೆ, ನಿನಗೇನು ಅವಶ್ಯಕತೆ ಇತ್ತು ಈ ಕುದುರೆ ಸಾಕೋದು, ನೀನು ಮಗ ಆರಾಮಾಗಿರ್ಬೋಯ್ತಾರೆ, ನೀನು ಸಂಪಾದನೆಯಲ್ಲಿ ನೀನು ಅಂತ ಶ್ರೀಮಂತನೂ ಅಲ್ಲ, ಕುದುರೆ ಯಾಕೆ ಸಾಕೊಂಡಿದ್ಯಾ ಅಂತ ಅದಕ್ಕೂ ಕಮೆಂಟ್ ಮಾಡ್ತಾರೆ. ಅವನಿಗೆ ತಲೆ ಕೆಡಿಸ್ಕೊಳ್ಳೋಣ, ಬಿಡಿ ಪರವಾಗಿಲ್ಲ, ದೇವದಯೆ, ನಾನು ಚೆನ್ನಾಗಿದ್ದೀನಿ, ನನ್ನ ಫ್ಯಾಮಿಲಿ ಚೆನ್ನಾಗಿ ನಡೀತಾ ಇದೆ, ನಾನು ಕುದುರೆ ಸಾಕುವಷ್ಟು ನನ್ನ ಶಕ್ತಿ ಐತೆ, ನಂಗೆ ಸಾಕು, ನಾವೆಲ್ಲ ಆರಾಮಾಗಿದ್ದೀವಿ ಅಂತ ಹೇಳ್ತಾನೆ. ಹೀಗೆ ನಡೀತಾ ಇರುತ್ತೆ. ಒಂದು ದಿವಸ ಕುದುರೆ ಮನೆ ಬಿಟ್ಟು ಹೋಗಿರುತ್ತೆ, ಮನೆಗೆ ಬರೋದೇ ಇಲ್ಲ ಕುದುರೆ. ಆವಾಗ ಮತ್ತೆ ಜನ ಬಂದು ಇವ್ನು ಬೈತಾರೆ, ನೋಡು ನೀನು ಇಷ್ಟು ವರ್ಷ ಕಷ್ಟಪಟ್ಟು ಕುದುರೆ ಸಾಕ್ತೆ, ಅದು ನಿನ್ನ ಬಿಟ್ಟು ಹೊಟ್ಟೋಯ್ತು, ನಿನಗೆ ಲಾಸ್ ಆಯಿತು, ಇದಕ್ಕೆ ಯಾಕೆ ಸಾಕಬೇಕಿತ್ತು ಕುದುರೆ, ಅದಕ್ಕೆ ನಾನು ಹೇಳಿದ್ದು ಸಾಕಬೇಡ ಅಂತ. ಅದಕ್ಕೂ ಕಮೆಂಟ್ ಮಾಡ್ತಾರೆ. ಆವಾಗ ಮತ್ತೆ ಅವನು ಹೇಳ್ತಾನೆ, ಪರವಾಗಿಲ್ಲ, ದೇವ್ರು ನನಗೇನು ತೊಂದರೆ ಮಾಡಿಲ್ಲ, ಅವತ್ತಿತ್ತು ಇವತ್ತಿಲ್ಲ, ಇರೋ ತನಕ ನಾನು ಪ್ರೀತಿನ ನೋಡ್ಕೊಂಡಿದ್ದೀನಿ, ದೇವ್ರು ಹೇಗೆ ಮಾಡ್ತಾನೆ ಹಂಗೆ ಮಾಡಲಿ ಅಂತ ಸುಮ್ಮನೆ ಆಗ್ತಾನೆ. ಅದಾಗ ಸ್ವಲ್ಪ ದಿವಸ ಕಳೆಯುತ್ತೆ. ಒಂದು ದಿವಸ ಬೆಳಗ್ಗೆ ಎದ್ದು ನೋಡ್ತಾನೆ, ಅವ್ನ ಮನೆ ಮುಂದೆ 5-6 ಕುದುರೆ ಬಂದು ನಿಂತಿರುತ್ತೆ. ಏನಾಗುತ್ತೆ ಅಂದರೆ, ಅವ್ನು ಸಾಕಿರೋ ಕುದುರೆನೇ ಅವ್ನು ಮನೆಗೆ ವಾಪಸ್ ಬಂದಿರುತ್ತೆ. ಅದು ಒಂದೇ ಬಂದಿರಲ್ಲ, ಜೊತೆ 4-5 ಕುದುರೆನೂ ಗ್ಯಾದರ್ ಮಾಡ್ಕೊಂಡು ಗ್ರೂಪ್ ಮಾಡ್ಕೊಂಡು ಬಂದಿರುತ್ತೆ. ಆವಾಗ ತುಂಬ ಸಂತೋಷ ಆಗುತ್ತೆ. ಆವಾಗ ಮತ್ತೆ ಜನ ಬಂದು ಆಶ್ಚರ್ಯವಾಗಿ ಕಮೆಂಟ್ ಮಾಡ್ತಾರೆ, ಅಯ್ಯೋ ನೀನು ಎಷ್ಟು ಅದೃಷ್ಟವಂತ, ಒಂದು ಕುದುರೆ ಹೋಯ್ತು ಕಳೆದೋಯ್ತು ಅಂತ ಅಂದ್ಕೊಂಡ್ರೆ ಅದು ಇನ್ನೂ 4-5 ಕುದುರೆ ಸೇರಿಸ್ಕೊಂಡು ನೀನು ವಾಪಸ್ ಬಂದಿದೆ, ದೇವ್ರು ನಿನ್ನ ಬಗ್ಗೆ ತುಂಬ ಕನಿಕರ ಇಟ್ಕೊಂಡು ಒಳ್ಳೇದು ಮಾಡಿದ್ದಾನೆ ಅಂತ ಜನ ಕಮೆಂಟ್ ಮಾಡ್ತಾರೆ. ಆದರೂ ಅವನು ಒಂದೇ ಮಾತು ಹೇಳ್ತಾನೆ, ಎಲ್ಲ ದೇವ್ರದೇ, ನನ್ನ ಲೈಫಲ್ಲಿ ಎಲ್ಲ ಚೆನ್ನಾಗೇ ಆಗ್ತಾಯಿದೆ, ನನಗೆ ಏನು ತೊಂದರೆ ಇಲ್ಲ, ನನ್ನ ಜೊತೆ ದೇವರಿದ್ದಾನೆ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳ್ತಾನೆ. ಇದಾಗಿ ಸ್ವಲ್ಪ ದಿವಸ ಆದಮೇಲೆ ಮಗ ದೊಡ್ಡವನಾಗಿರ್ತಾನೆ. ಒಂದು ದಿವಸ ಕುದುರೆ ಸವಾರಿ ಮಾಡಬೇಕು ಅಂತ ಆಸೆ ಬರುತ್ತೆ. ಒಂದು ಕುದುರೆ ಹತ್ಕೊಂಡು ಸವಾರಿ ಮಾಡೋಕ್ಕೆ ಅಂತ ಹೋಗ್ತಾನೆ. ಕುದುರೆ ಸವಾರಿ ಮಾಡುವಾಗ ಏನಾಗುತ್ತೆ, ಒಂದು ದಿವಸ ಕಾಲು ಜಾರಿ ಬಿದ್ದುಬಿಟ್ಟು ಅವ್ನ ಪಾಪ ಮೂಳೆ ಮುರ್ಕೊಳ್ಳೋಂಗಾಗುತ್ತೆ ಮಗನಿಗೆ. ಆಗೇನಾಗುತ್ತೆ, ಹಾಸ್ಪಿಟಲ್ ತೋರಿಸ್ತಾರೆ, ಆಪ್ರೇಷನ್ ಆಗುತ್ತೆ. ಒಂದು 6 ತಿಂಗಳ ಕಾಲ ಅವ್ನು ರೆಸ್ಟಲ್ಲಿ ಇರ್ತಾನೆ. ಹಂಗೆ ರೆಸ್ಟಲ್ಲಿರುವಾಗ ಆ ಟೈಮಲ್ಲಿ ಏನಾಗುತ್ತೆ, ಆ ಊರಿನ ರಾಜ ಯುದ್ಧ ಘೋಷಣೆ ಮಾಡ್ತಾನೆ. ಹಂಗೆ ಯುದ್ಧ ಘೋಷಣೆ ಮಾಡಿದಾಗ ಅವನು ಒಂದು ಕಂಡೀಷನ್ ಹಾಕಿರ್ತಾನೆ, ಎಲ್ಲ ಕೈ ಕಾಲು ಕರೆಕ್ಟಾಗಿರಬೇಕು, ಆರೋಗ್ಯವಾಗಿರಬೇಕು, ಮಕ್ಕಳು ಯಾರು ಆರೋಗ್ಯವಂತರಾಗಿಲ್ಲ, ಸದೃಢವಾಗಿಲ್ಲ, ಫಿಸಿಕಲಿ ಫಿಟ್ ಆಗಿಲ್ಲ ಅಂಥವ್ರು ಯುದ್ಧದಲ್ಲಿ ಭಾಗವಹಿಸೋಂಗಿಲ್ಲ, ಈ ಕಂಡೀಷನ್ ಇರುತ್ತೆ. ಹಾಗಾಗಿ ಈ ಕುದುರೆ ಯಾರು ಸಾಕಿರ್ತಾನೆ ಅವನ ಮಗ ಯುದ್ಧದಲ್ಲಿ ಭಾಗವಹಿಸೋಂಗಿಲ್ಲ. ಯಾಕಂದರೆ ಅವ್ನಿಗೆ ಕಾಲು ಆಪ್ರೇಷನ್ ಆಗಿತ್ತು, ಮೂಳೆ ಮುರಿದೋಗಿತ್ತು, ಕುದುರೆ ಸವಾರಿ ಮಾಡೋಕ್ಕೋದಲ್ಲ. ಹಾಗಾಗಿ ಅವನ್ನ ಮನೇಲೆ ಉಳ್ಕೊಳ್ಳೋಂಗಾಯಿತು. ಆದರೆ ಬೇರೆ ಎಲ್ಲ ಏನು ಕಮೆಂಟ್ ಮಾಡಿದ್ರು ಜನ ಇವನ ಬಗ್ಗೆ, ಅವ್ರ ಮಕ್ಕಳೆಲ್ಲ ಆರೋಗ್ಯವಾಗಿದ್ರು, ಚೆನ್ನಾಗಿದ್ರು, ಅವರೆಲ್ಲ ಯುದ್ಧದಲ್ಲಿ ಭಾಗವಹಿಸೋಂಗಾಯಿತು. ಯುದ್ಧ ಆಯಿತು. ಒಂದಷ್ಟು ದಿನಗಳ ಕಾಲ ದುರದೃಷ್ಟನೋ ಅದೃಷ್ಟನೋ ಒಂದಷ್ಟು ಜನ ಮಕ್ಕಳು ಸತ್ತೇ ಹೋದರು, ಒಂದಷ್ಟು ಜನ ಮಕ್ಕಳು ಕೈಕಾಲು ಮುರ್ಕೊಂಡ್ರು, ಏನೇನೋ ಆಯಿತು. ಅದು ಸೆಕೆಂಡ್ರಿ. ಆದರೆ ಇವನ ವಿಚಾರಕ್ಕೆ ಅಂತ ಬಂದಾಗ ಇವನ ಮಗ ಮನೇಲೇ ಇದ್ದ. ಆವಾಗಲೂ ಅದೇ ಹೇಳ್ತಾನೆ. ಮತ್ತೆ ಆ ಊರಿನ ಜನ ಯುದ್ಧ ಎಲ್ಲ ಮುಗಿದ್ಮೇಲೆ ಬಂದು ಹೇಳ್ತಾರೆ, ನೀನು ಎಷ್ಟು ಅದೃಷ್ಟವಂತ, ನಿನ್ನ ಮಗ ಮೂಳೆ ಮುರಿದೋಯ್ತು, ಹಾಗಾಗಿ ಅವನು ಅಲ್ಲೇ ಉಳ್ಕೊಂಡಿದ್ದ, ಯುದ್ಧದಲ್ಲಿ ಭಾಗವಹಿಸಲಿಲ್ಲ, ನೀವೇ ಅದೃಷ್ಟವಂತರು, ನಮ್ಮ ಮಕ್ಕಳಿಗೆಲ್ಲ ಹಿಂಗಾಯಿತು, ನಾವು ಮತ್ತೆ ನೋವು ಅನುಭವಿಸಿದ್ವಿ ಅಂತ ಹೇಳ್ತಾರೆ. ಸೊ ಆವಾಗಲೂ ಅವನು ಒಂದೇ ಮಾತು ಹೇಳ್ತಾನೆ, ನನ್ನ ಜೀವನದಲ್ಲಿ ಏನು ನಡೀತಿದೆ ಅದೆಲ್ಲ ದೇವ್ರ ಕೃಪೆ, ನನಗೇನೂ ತೊಂದರೆ ಆಗಿಲ್ಲ, ದೇವದಯಿಂದ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳ್ತಾನೆ. ಸೊ ಇಷ್ಟೇ ಈ ಕತೆ. ಇದರಿಂದ ಏನು ನೀತಿ ನಾವು ಅರ್ಥ ಮಾಡ್ಕೋಬೇಕು ಅಂದರೆ, ನನ್ನ ಮಗಳು ಹೇಳ್ತಾಳೆ ಕೇಳಿ. ಇಷ್ಟ ತನಕ ಅಪ್ಪ ಹೇಳಿದ ಕತೆ ಕೇಳಿದಿರಾ? ಸೊ ಇದ್ರ ಮಾರಲ್ ಆಫ್ ದ ಸ್ಟೋರಿ ಏನಂದರೆ, ಜನ ಯಾವಾಗಲೂ ಎಲ್ಲದಕ್ಕೂ ಕಮೆಂಟ್ ಮಾಡ್ತಾನೆ ಇರ್ತಾರೆ, ಆದರೆ ನಾವು ಅದಕ್ಕೆ ತಲೆ ಕೆಡ್ಸ್ಕೊಂಬಾರ್ದು. ಸೊ ನಾವು ಮಾಡೋ ಕೆಲಸ ದೇವ್ರಿಗೆ ಇಷ್ಟ ಆದರೆ ಸಾಕು. ಇದೇ ಈ ನೀತಿ ಕತೆ. ಥ್ಯಾಂಕ್ ಯು.